ಹಾಯ್ ಎವ್ರಿವನ್. ಇದು ನೋಡಿ, ಇದು ಆಯಿಸ್ಟರ್. ಇದು ಸೀ ಫುಡ್. ನಾವು ಉತ್ತರ ಕನ್ನಡದವರೆಲ್ಲ ಕಲ್ಗ ಅಂತ ಹೇಳ್ತಾರೆ, ಕಲ್ಗದ ಮಾಂಸ ಅಂತ. ಇದು ನೀಲಕಣಿ ಮಾರ್ಕೆಟಲ್ಲಿ ನಾನು ತೊಗೊಂಡು ಬಂದಿದ್ದೇನೆ. ಇದು ಸುಮಾರು ಸಲ ತೊಗೊಂಡಿದ್ದೇವೆ ನಾವು. ಇದನ್ನು ಕ್ಲೀನ್ ಮಾಡೋದು ಯಾವ ಥರ ಅಂತ ನಿಮಗೆ ನಾನು ತೋರಿಸ್ತೇನೆ. ಇದು ನೋಡಿ, ಇದರಲ್ಲಿ ಈ ಥರ ಒತ್ತಿ ಒತ್ತಿ ನೋಡಬೇಕು ನಾವು. ನೋಡಿ, ಒಂಥರ ನೋಡಿ ಚಿಪ್ಪುದು ಇದೆಲ್ಲ ಸಿಗ್ತದೆ, ತುಂಡು ಅದೆಲ್ಲ ಹೊಡಿತಾರಲ್ಲ ಕಲ್ಲಿದು ನಡುವಲ್ಲಿಂದ, ಆವಾಗ ಅದೆಲ್ಲ ಇಡ್ತದೆ. ಅದನ್ನೆಲ್ಲ ನಾವು ಒತ್ತಿ ಒತ್ತಿ ನೋಡಬೇಕು. ಸ್ಮೂತ್ ಇದ್ದರೆ ಏನೂ ಇಲ್ಲ ಅಂತ. ಅದರಲ್ಲಿ ಏನಾದರೂ ಗಟ್ಟಿದ ಅಂಶ ಸಿಕ್ಕಿದರೆ ಅದನ್ನು ನಾವು ತೆಗೆದು ಅಲ್ಲಿಂದಲೇ ಮೆಲ್ಲ ತೆಗೆದು ಕ್ಲೀನ್ ಮಾಡುವಂಥದ್ದು. ನೋಡಿ, ಇದು ಸ್ಮೂತ್ ಇದೆ, ಇದರಲ್ಲಿ ಏನೂ ಇಲ್ಲ. ನಿಮ್ಗೆ ಗೊತ್ತಾಗ್ತದೆ, ಈಗ ಒತ್ತಿ ಒತ್ತಿ ನೋಡ್ತೇವಲ್ಲ ಆವಾಗ ಗೊತ್ತಾಗ್ತದೆ. ಇದರಲ್ಲಿ ಜಾಸ್ತಿ ಹೈ ಪ್ರೋಟೀನ್ ಇದೆ. ಸ್ಕಿನ್ನಿಗೆ, ಹೇರಿಗೆ ಇದು ಕೂಡ ಒಳ್ಳೆಯದು. ಇದನ್ನು ಪಲ್ಯ ಮಾಡ್ತಾರೆ, ಸುಕ್ಕ ಥರ, ತುಂಬ ಟೇಸ್ಟಾಗಿರ್ತದೆ. ಇದನ್ನು ನಾನು ನೀಲಕಣಿ ಮಾರ್ಕೆಟಿಂದ ತಂದಿದ್ದೇನೆ, ಶಿರ್ಸಿಯಿಂದ. ಇದು 800 ರುಪೀಸ್ ಕೆ ಜಿಗೆ 800 ರುಪೀಸ್ ಕೊಟ್ಟು ತೊಗೊಂಡು ಬಂದಿದ್ದೇನೆ. 1000 ಅಂದರು, 800ಗೆ ಹೇಳಿ ತೊಗೊಂಬಂದಿದ್ದೇನೆ. ನೋಡಿ, ಇದರಲ್ಲಿ ನೋಡಿ ಚಿಪ್ಪುದು ತುಂಡು ಇದೆ, ಅದನ್ನು ನಾನು ತೆಗೆದಿದ್ದೇನೆ. ಇದು ಯಾವ ಥರ ಕ್ಲೀನ್ ಮಾಡೋದಂತ ಕೂಡ ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ. ನೋಡಿ, ಹೀಗೆ ಪ್ರೆಸ್ ಮಾಡಬೇಕು. ನಾವು ಪ್ರೆಸ್ ಮಾಡಿ ನೋಡುವಾಗ ಗೊತ್ತಾಗ್ತದೆ. ಇದು ಒಳ್ಳೆ ಫ್ರೆಶ್ ಇದೆ. ಇದು ಕುಮಟಾದಿಂದ ಬಂದಿರುವಂಥದ್ದು, ಕುಮಟಾದಿಂದ ತಂದಿರ್ತಾರೆ. ತುಂಬ ಟೇಸ್ಟ್, ಮಾಡಿದ ಮೇಲಂತೂ ತುಂಬ ಟೇಸ್ಟ್. ಇದು ಬೇರೆ ಕಡೆಯಲ್ಲೆಲ್ಲ ಜಸ್ಟ್ ಒಂದು ಬಾಯ್ಲ್ ಮಾಡಿ ಒಂದು ಸ್ಟೀಮಲ್ಲಿಟ್ಟು ಅದನ್ನು ತಿಂತಾರೆ. ನಾವು ಜಾಸ್ತಿಯಾಗಿ ಬೇಯಿಸ್ತೇವೆ ಸರಿಯಾಗಿ. ಮತ್ತು ಇದನ್ನು ಪಲ್ಯ ಯಾವ ಥರ ಮಾಡೋದು ಅಂತ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಇವತ್ತು ನಾನು ಕ್ಲೀನ್ ಮಾಡೋದು ಹೇಗೆ ಅಂತ ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ. ಇದಕ್ಕೆ ಮತ್ತು ತೊಳೆಯುವಾಗ ಉಪ್ಪು ಹಾಕೋದಾಗಲಿ, ಅರಿಶಿನ ಪುಡಿ ಹಾಕೋದಾಗಲಿ, ಟರ್ಮರಿಕ್ ಪೌಡರ್, ಸಾಲ್ಟ್ ಎಲ್ಲ ಏನು ಹಾಕಲಿಕ್ಕಿಲ್ಲ, ಹಾಗೆ ಡೈರೆಕ್ಟಾಗಿ ತೊಳೆಯುವಂಥದ್ದು. ಆದರೆ ಫಸ್ಟಿಗೆ ಇದು ನೋಡಿ ಚೆಕ್ ಮಾಡ್ತಾ ಹೋಗಬೇಕು. ಒಂದೊಂದೇ ಮಾಂಸ ತಗೊಂಡು ಚೆಕ್ ಮಾಡ್ತಾ ಹೋಗಬೇಕು. ಮತ್ತು ಅದರಲ್ಲಿ ಸ್ಯಾಂಡ್ ಎಲ್ಲ ಇರ್ತದೆ, ಸ್ವಲ್ಪ ಸೀ ಫುಡ್ ಅಲ್ವಾ, ಅದಕ್ಕೋಸ್ಕರ ನಾನು ಸ್ವಲ್ಪ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೇನೆ. ನೋಡಿ, ಅದರದ್ದು ರಸ ಸಹ ಬಿಡ್ತಾ ಇರ್ತದೆ ನೋಡಿ ಸೈಡಲ್ಲೆಲ್ಲ. ಅದನ್ನು ಚೆನ್ನಾಗಿ ನೀರು ಹಾಕಿ ತೊಳೆಯೋದು. ಸಾಲ್ಟ್ ಎಲ್ಲ ಏನೂ ಹಾಕಲಿಕ್ಕಿಲ್ಲ, ಜಸ್ಟ್ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ನೋಡಿ, ಈ ಥರ ಗೀಚ್ಬೇಕು. ಯಾಕಂದರೆ ಅದರಲ್ಲಿ ಸ್ಯಾಂಡ್ ಇದ್ದರೆ, ಇದು ಹೊಯ್ಗೆ ಇರ್ತದಲ್ಲ ರೀತಿ, ಅದಿದ್ದರೆ ಎಲ್ಲ ಹೋಗ್ತದೆ, ಅಡಿಯಲ್ಲಿ ನಿಲ್ತದೆ ನೀರಲ್ಲಿ. ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಸ್ವಲ್ಪ ಕೈಯಲ್ಲಿ ಮ್ಯಾಶ್ ಮಾಡಿ ಇದು ಮಾಡಬೇಕು, ತೊಳಿಬೇಕು. ನಂತರ ಶುದ್ಧ ನೀರು ಒಂದು 2-3 ಸಲ ತೊಳೆದ್ರೆ ಸಾಕು. ಯಾಕಂದರೆ ಆಲ್ರೆಡಿ ತುಂಬ ವರ್ಷ ತೊಳೆದಿರ್ತಾರೆ, ಅದು ಸಹ ಮತ್ತು ನೀರು ಬಿಡ್ತಾನೆ ಇರ್ತದೆ. ಮತ್ತು ಇದು ತೊಳೆದ ನಂತರ ನಾವು ಒಂದು ಪಾತ್ರೆಯಲ್ಲಿ ಹಾಕಿಡಬೇಕು. ಅದರ ನೀರೆಲ್ಲ ಇಳಿತದಲ್ಲ, ಅದನ್ನೆಲ್ಲ ಚೆಲ್ಲಬೇಕು ಪೂರ್ತಿಯಾಗಿ. ಅದು ಡ್ರೈ ಆಗಬೇಕು. ಯಾಕಂದರೆ ಅದು ನಾವು ಸುಕ್ಕ ಮಾಡುವಾಗ ಸಹ ಅದರದ್ದು ನೀರು ತುಂಬ ಬಿಡ್ತದೆ. ನಾವು ಹಾಗೆ ಖಾಲಿ ಇಟ್ಟರೆ ಸಹ ಅದು ಬಿಡ್ತಾ ಇರ್ತದೆ ನೀರು. ಅದರದ್ದು ಅದು ರಸ ಉಂಟಲ್ಲ, ಅದರದ್ದು ಬಿಡ್ತಾನೆ ಇರ್ತದೆ. ಇದರಲ್ಲಿ ಒಳ್ಳೆ ಕ್ಯಾಲ್ಶಿಯಮ್ಮು, ಪ್ರೋಟೀನ್ ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ಇದೆ. ನಂತರ ಸ್ಕಿನ್ನಿಗೆ, ಹೇರಿಗೆ ಸಹ ಕೂಡ ಒಳ್ಳೆಯದಿದು. ಇದು ಮೊದಲೆಲ್ಲ ತುಂಬ ಮಾಡ್ತಾಯಿದ್ರು, ಈಗೀಗ ಸಿಗ್ತಾ ಇಲ್ಲ ಜಾಸ್ತಿಯಾಗಿ. ಇವತ್ತೇನೋ ಸಿಕ್ಕಿದೆ ನೀಲಕಣಿ ಮಾರ್ಕೆಟಲ್ಲಿ, ಆದರೆ ತುಂಬ ಕಾಸ್ಟ್ಲಿ ಆಗಿದೆ. ನಾವು ಮೊದಲು ತಗೊಳ್ತಾ ಇರುವಾಗೆಲ್ಲ 300-400 ಇತ್ತು, ಈಗ 1000ಗೆ ಬಂದಿದೆ. ಆದರೆ 800 ರುಪೀಸ್ ಕೆ ಜಿಯಾಗೆ ನಾವು ತಗೊಂಡಿದ್ದೇವೆ. ಇದು ನಮ್ಮ ಮನೆಯವರಿಗೆ ತುಂಬ ಇಷ್ಟ. ನೋಡಿ, ಪೂರ್ತಿಯಾಗಿ ಗಟ್ಟಿ ಹಿಂಡಿ ತೆಗಿಬೇಕು ಇದರದ್ದು ನೀರನ್ನು. ತುಂಬಾ ಬಿಡ್ತದೆ, ಬೇಯಿಸುವಾಗಂತೂ ತುಂಬಾ ಬಿಡ್ತದೆ. ಅದಕ್ಕೋಸ್ಕರ ನೋಡಿ, ಈಗ ಇಟ್ಟಿದ್ದೇನಲ್ಲ ಅದರಲ್ಲಿ ಸಹ ನೋಡಿ ತುಂಬ ಬಿಟ್ಟಿದೆ ನೋಡಿ ನೀರು ಸೈಡಲ್ಲಿ. ಮತ್ತೆ ಇನ್ನೊಂದು ಸಲ ಗಟ್ಟಿಯಾಗಿ ಹಿಂಡಿ ಮತ್ತೆ ಬೇರೆ ಪಾತ್ರೆಗೆ ಹಾಕಿಟ್ಕೊಳ್ಬೇಕು. ನೋಡಿ, ಈ ಥರ ತುಂಬ ಈಸಿ ಮಾಡಲಿಕ್ಕಂತೂ, ತುಂಬ ಈಸಿ. ಅಷ್ಟೇನು ಏನು ಇರುವುದಿಲ್ಲ ಅದರಲ್ಲಿ. ಒಂದು ಸ್ಯಾಂಡ್ ಇದ್ದರೆ ಇರ್ತದೆ, ಅದು ನೀರಲ್ಲಿ ಅಡಿಯಲ್ಲಿ ಇರ್ತದೆ. ಅಥವಾ ಒಂದು ಸಣ್ಣ ಸಣ್ಣ ಚಿಪ್ಪು ಅದರದ್ದು, ಅದು ಕತ್ತಿಯಲ್ಲಿ ಓಪನ್ ಮಾಡ್ತಾರಲ್ಲ, ಅದರಿಂದ ಓಪನ್ ಮಾಡುವಾಗ ಅದು ಅಲ್ಲಿ ಚಿಪ್ಪೆಲ್ಲ ಇರ್ತದೆ ಕೆಲವುದರಲ್ಲಿ ಇರುವುದಿಲ್ಲ. ಹಾಗೆ ಅದನ್ನೊಂದು ಚೆಕ್ ಮಾಡ್ಕೋಬೇಕು. ಮತ್ತು ಏನಿಲ್ಲ ಕೆಲಸ, ಕಟ್ ಮಾಡೋದೆಲ್ಲ ಏನಿಲ್ಲ.
ಹಾಗೆ ಡೈರೆಕ್ಟಾಗಿ ಹಾಕುವಂಥದ್ದು. ಸುಕ್ಕ ಮಾಡುವಾಗ ನಿಮಗೆ ನಾನು ತೋರಿಸ್ತೇನೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸುಕ್ಕ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ನೋಡಿ ಎಷ್ಟು ನೀರು ಮತ್ತೆ ಬಂದಿದೆ. ಈಗ ಇದನ್ನು ಸಹ ಹಾಗೆ ಬಿಟ್ಟರೆ ಮತ್ತೆ ಅದು ನೀರು ಬಿಡ್ತಾನೆ ಇರ್ತದೆ. ಆದರೂ ನಾವು ಸುಕ್ಕ ಮಾಡುವಾಗ ಏನು ಮಾಡಬೇಕಂದ್ರೆ ಆ ನೀರನ್ನು ಮತ್ತೆ ಹಿಂಡಿಯೇ ಹಾಕಬೇಕು, ಅಥವಾ ಸೈಡಲ್ಲಿ ಹಿಂಗೆ ಬರುವಂಥದ್ದನ್ನು ತೆಗೆದು ಹಾಕ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಎಲ್ಲರಿಗೂ.